ಪಾರ್ಕ್ನಲ್ಲೂ ಕೂಡ ಕಾವೇರಿಯ ಕಹಳೆ ಮೊಳಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಕಾವೇರಿ ಉಳಿವಿಗಾಗಿ ಕರವೇ ಬೃಹತ್ ಹೋರಾಟಕ್ಕೆ ಮುಂದಾಗಿದೆ. ಕನ್ನಡಿಗರಿಗೆ ಕುಡಿಯೋಕ್ ನೀರಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ. ಪಕ್ಕದ ರಾಜ್ಯಕ್ಕೆ ಬೆಳೆ ನೀರು ಕೊಡೋದು ಎಷ್ಟು ಸರಿ ಅಂತ ಪ್ರತಿಭಟನಾಕಾರರು ಈ ಮಲತಾಯಿ ಧೋರಣೆಯನ್ನ ನಾವು ಸಹಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾವೇರಿ ನಮ್ಮದು, ಯಾವತ್ತಿಗೂ ಕೂಡ ನಾವು ಬಿಟ್ಕೊಡೋದಿಲ್ಲ, ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರತಿಭಟನಾಕಾರರು. ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಅಷ್ಟೇ ತೀವ್ರತೆಯನ್ನು ಪಡ್ಕೊಂಡಿರುವಂತದ್ದು ಪ್ರತಿಭಟನೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಭಟನಾಕಾರರು ಕಾವೇರಿ ಉಳಿವಿಗಾಗಿ ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಮ್ಗೆ ಕುಡಿಯೋಕ್ ನೀರಿಲ್ಲ ಅಂತ ಪರಿಸ್ಥಿತಿಲಿದ್ದೀವಿ. ಇಂಥದ್ರಲ್ಲಿ ಈ ರೀತಿಯಾದಂತ ಮಲತಾಯಿ ಧೋರಣೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತಹ CWRC ಆಗಿರ್ಬೋದು, ತಮಿಳುನಾಡು ಸರ್ಕಾರಕ್ಕೆ ವಿರುದ್ಧವಾಗಿ ನಡೀತಾ ಇರುವುದು. ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋ ಆದೇಶ ಇದ್ರೆ ಅದಕ್ಕೆ ಬೆಂಕಿಯನ್ನಿಟ್ಟು ಕನ್ನಡಿಗರ ಹಿತವನ್ನ ಕಾಯಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು. ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋ ಆದೇಶ ಇದ್ರೆ ಅದಕ್ಕೆ ಬೆಂಕಿಯನ್ನಿಟ್ಟು ಕನ್ನಡಿಗರ ಹಿತವನ್ನ ಕಾಯಲಿಕ್ಕೆ ಅವ್ರ ಹಿಂದೆ ಸೀಟಿಗೆ ಕುತ್ಕೊಳ್ರಿ. ಹಿಂದೆ ಕುತ್ಕೊಳ್ರಿ. ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋ ಆದೇಶ ಇದ್ರೆ ಅದಕ್ಕೆ ಬೆಂಕಿಯನ್ನಿಟ್ಟು ಕನ್ನಡಿಗರ ಹಿತವನ್ನ ಕಾಯಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು. ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋ ಆದೇಶ ಇದ್ರೆ ಅದಕ್ಕೆ ಬೆಂಕಿಯನ್ನಿಟ್ಟು ಕನ್ನಡಿಗರ ಹಿತವನ್ನ ಕಾಯಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು. ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋ ಆದೇಶ ಇದ್ರೆ ಅದಕ್ಕೆ ಬೆಂಕಿಯನ್ನಿಟ್ಟು ಕನ್ನಡಿಗರ ಹಿತವನ್ನ ಕಾಯಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು. ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋ ಆದೇಶ ಇದ್ರೆ ಅದಕ್ಕೆ ಬೆಂಕಿಯನ್ನಿಟ್ಟು ಕನ್ನಡಿಗರ ಹಿತವನ್ನ ಕಾಯಲಿಕ್ಕೆ. ಇಲ್ಲಿ ಒಂದ್ ಕಡೆ ಮಲ್ಲೇಶ್ವರಂನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು, ಇನ್ನು ಬಲಭಾಗದ ದೃಶ್ಯಾವಳಿಗಳು ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಭಟನಾಕಾರರ ಒಂದು ಹೋರಾಟ. ಎರಡೂ ಕಡೆ ಉದ್ದೇಶ ಒಂದೇ ಆಗಿದೆ, ತಮಿಳುನಾಡಿಗೆ ನೀರನ್ನ ಬಿಡಬಾರ್ದು, ಯಾವುದೇ ಕಾರಣಕ್ಕೂ CWRC ತೀರ್ಪನ್ನ ನಾವು ಒಪ್ಪೋದಿಲ್ಲ ಅಂತಿದ್ದಾರೆ. 12 ದಿನಕ್ಕೆ 4 TMC ನೀರು ಕೊಡೋಕೆ ಹೇಗ್ ಸಾಧ್ಯ? ನಮ್ಮಲ್ಲಿರೋದೇ 12 TMC ನೀರು, ನಾವ ನೀರನ್ನ ಕೊಡೋದಿಲ್ಲ. ಬೆಂಗಳೂರು ತಿಂಗಳಿಗೆ ಕುಡಿಯೋಕೆ 3 TMC ನೀರು ಬೇಕು ಬೆಂಗಳೂರಿಗೆನೆ. ಸರ್ಕಾರ CWRC ಮುಂದೆ ನಮ್ಮ ಪರ ಮನವಿ ಸಲ್ಲಿಸಬೇಕು ಅಂತ. ಇನ್ನು ಡ್ಯಾಮ್ನಲ್ಲಿ ನೀರಿಲ್ಲದೆ ಇರುವಂತಹ ಕಾರಣ ನೀರು ಕೊಡೋಕೆ ಸಾಧ್ಯ ಇಲ್ಲ ಅಂತ ಸರ್ಕಾರ ನಮ್ಮ ಪರವಾಗಿರಬೇಕು. ನಮ್ಮಲ್ಲಿರೋದೇ 12 TMC ಆಗಿದ್ದಾಗ ತಮಿಳುನಾಡಿಗೆ ನೀರು ಹರಿಸ್ತೀವಿ ಅಂತ ಒಪ್ಕೊಂಡು ಬಂದಿರುವಂಥದ್ದು ಯಾಕೆ? ಮಲತಾಯಿ ಧೋರಣೆ ಯಾಕೆ ಅಂತ ಕೇಳ್ತಾ ಇರುವಂಥದ್ದು ಪ್ರತಿಭಟನಾಕಾರರು.